ಇನ್ನು ಬಿಡದಿ ಟೌನ್ಶಿಪ್ ರಾಜಕೀಯ ಜಟಾಪಟಿ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಗೊಂದಲ ಮುಂದುವರೆದಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಟೌನ್ಶಿಪ್ ವಿರುದ್ಧದ ಹೋರಾಟದಲ್ಲಿ ಸಮನ್ವಯತೆಯ ಕೊರತೆ, ಪ್ರತ್ಯೇಕ ಹೋರಾಟಕ್ಕೆ ಪಕ್ಷಗಳ ವೇದಿಕೆ ಸಜ್ಜಾಗಿದೆ. ಜೆಡಿಎಸ್ ನಾಯಕರು ಏಕಾಂಗಿ ಹೋರಾಟಕ್ಕಿಳಿದಿದ್ದಾರೆ. ನಿಖಿಲ್ ನೇತೃತ್ವದಲ್ಲಿ ಜೆಡಿಎಸ್ ಪ್ರತ್ಯೇಕ ಹೋರಾಟ, ಆದರೆ ಹೋರಾಟಕ್ಕೊಂದು ರೂಪರೇಷೆ ರೂಪಿಸಬೇಕಲ್ಲ, ಅದರಲ್ಲಿ ಬಿಜೆಪಿ ವಿಫಲ ಆಗಿದೆ. ರೈತ ಹೋರಾಟಕ್ಕೆ ಮೊದಲು ಬೆಂಬಲ ಕೊಟ್ಟಿತ್ತು ಬಿಜೆಪಿ, ಆದರೆ ಈಗ ಸಮನ್ವಯತೆ ಕೊರತೆಯಿಂದಾಗಿ ಜೆಡಿಎಸ್ ಪ್ರತ್ಯೇಕವಾಗಿ ಹೋರಾಟ ನಡೆಸೋದಕ್ಕೆ ಮುಂದಾಗಿದೆ. ಜೂನ್ 22ಕ್ಕೆ ಹೋರಾಟಕ್ಕೆ ವಿಪಕ್ಷ ಬಿಜೆಪಿ ಚಿಂತನೆ ನಡೆಸಿದೆ. ಈಗ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಪ್ರತ್ಯೇಕ ಹೋರಾಟಕ್ಕೆ ಮುಂದಾಗಿದೆ. ಆದರೆ ಅಧಿಕೃತ ವಿಪಕ್ಷವಾಗಿದ್ರೂ ಕೂಡ ಹೋರಾಟ ರೂಪಿಸುವಲ್ಲಿ ಬಿಜೆಪಿ ವಿಫಲ ಆಗಿದೆ. ಮೊದಲಿಗೆ ಬಿಜೆಪಿ ಹೇಳಿದ್ದೇನು, ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ. ಆದರೆ ಈಗ ಸಮನ್ವಯತೆ ಕೊರತೆ ಅವರಿಗೆ ಅಡ್ಡಿಯಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪ್ರತ್ಯೇಕ ಹೋರಾಟ ಈಗ ಮಿತ್ರ ಪಕ್ಷಗಳಲ್ಲಿ. ಜೂನ್ 19ಕ್ಕೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹೋರಾಟ ಆಗುತ್ತೆ. ಜೂನ್ 22ಕ್ಕೆ ಬಿಜೆಪಿ ಹೋರಾಟ ಮಾಡೋದಕ್ಕೆ ಚಿಂತನೆ ನಡೆಸಿದೆ.